ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ 2ನೇ ಅಲೆ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರದಿಂದ ಹಲವು ಕ್ರಮ, ಜಿಲ್ಲಾಡಳಿತಗಳಿಗೆ ಸೂಕ್ತ ನಿರ್ದೇಶನ. ಡಾ ಕೆ ಸುಧಾಕರ್. ದೇಶದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ. 1,50,00,000ಕ್ಕೂ ಅಧಿಕ ಡೋಸ್ಗಳ ಸಂಗ್ರಹ, ವಾರದೊಳಗೆ ರಾಜ್ಯಗಳಿಗೆ ಹೆಚ್ಚುವರಿ ವಿತರಣೆ. ಡಾ ಹರ್ಷವರ್ಧನ್. ವೈದ್ಯಕೀಯ ಆಮ್ಲಜನಕ ಕೊರತೆ ನೀಗಿಸಲು ರೈಲುಗಳ ಮೂಲಕ ಸಾಗಾಟ, ಸಮಸ್ಯಾತ್ಮಕ ಪ್ರದೇಶಗಳಿಗೆ ತ್ವರಿತ ಪೂರೈಕೆಗೆ ಕ್ರಮ. ಬೆಳಗಾವಿ ಲೋಕಸಭೆ, ಬಸವಕಲ್ಯಾಣ, ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ, ಮತದಾನ ಪ್ರಗತಿ, ಎಲ್ಲೆಡೆ ಶಾಂತಿಯುತ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ನಿಯಂತ್ರಣ ಕುರಿತಂತೆ ರಾಜ್ಯ ಸರ್ಕಾರ ಇಂದು ವಿವಿಧ ಇಲಾಖೆಗಳ ಮುಖ್ಯಸ್ಥರು, ಜಿಲ್ಲಾ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವರ ತಂಡ ವಿಡಿಯೋ ಸಂವಾದ ನಡೆಸಿತು. ಆರೋಗ್ಯ ಸಚಿವ ಡಾ ಸುಧಾಕರ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಿರುವ ಕಠಿಣ ಕ್ರಮಗಳು, ಮಾಸ್ಕ್ ಧರಿಸದೆ ನಿಯಮಗಳನ್ನು ಉಲ್ಲಂಘಿಸುತ್ತಿರುವವರಿಂದ ದಂಡ ವಸೂಲಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಯಿತು. ಕೊರೋನಾ ನಿಯಂತ್ರಣ ಕ್ರಮಗಳ ಕುರಿತು ಸರ್ಕಾರ ವಿವಿಧ ಜಿಲ್ಲಾಡಳಿತಗಳಿಗೆ ಸೂಕ್ತ ನಿರ್ದೇಶನ ನೀಡುವ ನಿರೀಕ್ಷೆ ಇದೆ. ದೇಶದಲ್ಲಿ ಕೋವಿಡ್-19 ಲಸಿಕೆಯ ಕೊರತೆಯುಂಟಾಗಿಲ್ಲ. ರಾಜ್ಯಗಳು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಸೋಂಕು ನಿಯಂತ್ರಣ ಕುರಿತು ಇಂದು 11 ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದ ಅವರು 1,58,00,000 ಡೋಸ್ಗೂ ಅಧಿಕ ಲಸಿಕೆಯ ಸಂಗ್ರಹವಿದೆ. ವಾರದೊಳಗೆ 1,16,00,000 ಡೋಸ್ ಲಸಿಕೆ ಪೂರೈಕೆಯಾಗಲಿದೆ ಎಂದು ತಿಳಿಸಿದರು. ಪ್ರತಿ ರಾಜ್ಯಗಳು ನೋಡಲ್ ಅಧಿಕಾರಿ ನೇಮಕ ಮಾಡಬೇಕೆಂದು ಸೂಚಿಸಿದ ಅವರು, ಈ ಅಧಿಕಾರಿ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿದ್ದು ಕೋವಿಡ್ ಸ್ಥಿತಿಗತಿ, ವೈರಾಣುವಿನ ರೂಪಾಂತರ, ಸಾರ್ವಜನಿಕ ಆರೋಗ್ಯದ ಕುರಿತು ಕಾಲಕಾಲಕ್ಕೆ ಮಾಹಿತಿ ನೀಡಬೇಕು. ಭವಿಷ್ಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮೂಲಸೌಕರ್ಯ ನಿರ್ಮಾಣಕ್ಕೆ ಇದರಿಂದ ಅನುಕೂಲವಾಗುತ್ತದೆ ಎಂದರು. ಯಾವುದೇ ಸನ್ನಿವೇಶದಲ್ಲಿ ಅಗತ್ಯ ಸಹಾಯ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದರು. ಇದಕ್ಕೂ ಮುನ್ನ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅವರು, ಕೋವಿಡ್-19 ಸೋಂಕು ನಿವಾರಣೆಗಾಗಿ ಲಸಿಕೆ ಸಂಶೋಧನೆ, ಅಭಿವೃದ್ಧಿ ಹಾಗೂ ಲಸಿಕೆ ಉತ್ಪಾದನೆಗೆ ಜಾಗತಿಕ ಸಮುದಾಯ ಸಹಯೋಗ ನೀಡಬೇಕು ಎಂದು ಒತ್ತಾಯಿಸಿದರು. ಕೋವಿಡ್ ಸೋಂಕು ನಿವಾರಣೆ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೈಜೋಡಿಸಬೇಕು. ಎಲ್ಲರಿಗೂ ಶೀಘ್ರವಾಗಿ ಲಸಿಕೆ ಪೂರೈಸುವಂತಾಗಲು ಜಾಗತಿಕ ಸಮುದಾಯದ ಸಹಭಾಗಿತ್ವ ಮುಖ್ಯವಾಗಿದೆ. ವಿಶ್ವದೆದುರು ಲಸಿಕೆಯ ಲಭ್ಯತೆ, ಪಡೆದುಕೊಳ್ಳುವ ಸಾಮರ್ಥ್ಯ, ವಿತರಣೆಯಂತಹ ಸವಾಲುಗಳು ಇವೆ. ದೇಶಗಳ ನಡುವೆ ಉತ್ತಮ ಸಹಕಾರವಿಲ್ಲದ ಹೊರತು ಇದು ಸಾಧ್ಯವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಈ ಮಧ್ಯೆ ಸೋಂಕಿತರ ಚಿಕಿತ್ಸೆಗೆ ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳ ಕುರಿತು ಪರಾಮರ್ಶೆ ನಡೆಸಿದರು. ಮುಖ್ಯವಾಗಿ ಸೋಂಕು ಹೆಚ್ಚಿರುವ ರಾಜ್ಯಗಳಲ್ಲಿ ಕೈಗೊಂಡಿರುವ ಕ್ರಮಗಳ ಕುರಿತು ಅವರು ಮಾಹಿತಿ ಪಡೆದರು. ಆಮ್ಲಜನಕ, ವೆಂಟಿಲೇಟರ್ ಲಭ್ಯತೆ, ಸೋಂಕು ಪತ್ತೆ ಪರೀಕ್ಷೆ, ಚಿಕಿತ್ಸೆ, ಮುಂಜಾಗ್ರತೆಗೆ ಆದ್ಯತೆ ನೀಡುವಂತೆ ಈ ಸಮಯದಲ್ಲಿ ಸೂಚನೆ ನೀಡಿದರು. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ನಿಯಂತ್ರಣಕ್ಕಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚರಕ ಯೋಜನೆಯ ಅಡಿ 150 ಹಾಸಿಗೆಗಳು ಉಳ್ಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಬಳಿಕ ಸಚಿವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ಸೂಚನೆಗಳನ್ನು ಚಾಚೂ ತಪ್ಪದೆ ಪಾಲಿಸಿದರೆ ಕೊರೋನಾ ನಿಯಂತ್ರಿಸಬಹುದು. ರಾಜ್ಯದ ಜನರು ಸ್ವಯಂ ನಿಯಂತ್ರಣಕ್ಕೆ ಮುಂದಾದರೆ ಕೊರೋನಾ ನಿಯಂತ್ರಣ ಮಾಡಲು ಸಾಧ್ಯ. ಕೊರೋನಾ ಬಗ್ಗೆ ಜನರಲ್ಲಿ ಆತಂಕ ಬೇಡ. ಎಲ್ಲರೂ ಜಾಗರೂಕತೆಯಿಂದ ಇರಿ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೋವಿಡ್ ಸೋಂಕಿಗೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ನಾಳೆ ನಡೆಯಬೇಕಿದ್ದ ಸರ್ವಪಕ್ಷ ಸಭೆಯನ್ನು ಮುಂದೂಡಲಾಗಿದೆ. ಮುಖ್ಯಮಂತ್ರಿಗಳು ಗುಣಮುಖರಾದ ನಂತರ ಸಭೆ ನಡೆಸಿ ಪ್ರತಿಪಕ್ಷಗಳ ಸಲಹೆಗಳನ್ನು ಸ್ವೀಕರಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಸಚಿವ ಸೋಮಣ್ಣ ತಿಳಿಸಿದರು. ಇದು ಒಂದು ರೀತಿ ತುಂಬಾ ಜಾಗೃತವಾಗಿ ಆಡ್ತಾ ಇರೋದ್ರಿಂದ ಅದಕ್ಕೇನೇನು ಪ್ರಿಕಾಷನರಿ ತಗೋಬೇಕು ತಗೊಳ್ತಾ ಇದ್ದೀವಿ. ಎರಡನೇದು, ಜನ ಗಾಬರಿ ಆದರೆ ಇದರಿಂದ ತೊಂದರೆ ಆಗ್ತಾ ಇದೆ. ಜನಕ್ಕೇನಾಗಿದೆ, ಒಂದು ರೀತಿ ದಿಗಿಲು ಮತ್ತು ಗಾಬರಿ. ಆ ಎರಡನ್ನ ಅವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಇಷ್ಟೊಂದು ಇದಕ್ಕೆ ಹೋಗೋದಿಲ್ಲ. ನಾನು ತಮ್ಮ ಮೂಲಕ ಸಾರ್ವಜನಿಕವಾಗಿ ವಿನಂತಿ ಮಾಡ್ತೀನಿ, ರೋಗ ಎಷ್ಟು ಮಟ್ಟಿಗೆ ತೀಕ್ಷ್ಣವಾಗಿದೆಯೋ, ಆದರೆ ನಿಮ್ಮ ಗಾಬರಿತನ, ನಿಮ್ಮ ದುಗುಡ
ನಿಮಗೆ ಇರ್ತಕ್ಕಂಥ ಭಯ ಇದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಈ ಕಾಯಿಲೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪ್ರಕೃತಿ ಯಾವ ರೀತಿ ಆಗ್ತಾ ಇದೆ ಗೊತ್ತಿಲ್ಲ. ಆದರೆ ನಾನು ಮೂಲಕ ವಿನಂತಿ ಮಾಡೋದು, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಮಾಸ್ಕನ್ನು ಹಾಕಿ, ಸ್ಯಾನಿಟೇಷನ್ ಬಳಸಿ, ಯಾವುದೇ ಕಾರಣಕ್ಕೆ ಆಡಂಬರ ಅವಶ್ಯಕತೆ ಇಲ್ಲ. ಕೋವಿಡ್ ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ಎದುರಾಗಿರುವ ಹಾಸಿಗೆ ಸೌಲಭ್ಯದ ಸಮಸ್ಯೆ ನಿವಾರಿಸಲು ಸಹಾಯವಾಣಿ ಕೇಂದ್ರ ಆರಂಭಿಸಲಾಗಿದೆ ಎಂದು ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೋವಿಡ್ ವಾರ್ ರೂಮ್ ಮೂಲಕ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದ್ದು, ಹಾಸಿಗೆ ಅವಶ್ಯಕತೆ ಇರುವವರು 1912 ಸಂಖ್ಯೆಗೆ ಕರೆ ಮಾಡಿ ನೋಂದಣಿ ಮಾಡಿಕೊಂಡು ಹಾಸಿಗೆ ಸೌಲಭ್ಯ ಪಡೆಯಬೇಕು. ಯಾವುದೇ ಕಾರಣಕ್ಕೂ ನೇರವಾಗಿ ಆಸ್ಪತ್ರೆಗಳಿಗೆ ಹೋಗಿ ಹಾಸಿಗೆ ಕೇಳುವಂತಿಲ್ಲ ಎಂದು ಅವರು ಹೇಳಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ 4360 ಹಾಸಿಗೆಗಳು ಭರ್ತಿಯಾಗಿವೆ. ಹೀಗಾಗಿ 600 ಹೊಸ ಹಾಸಿಗೆಗಳನ್ನು ಮೀಸಲಿರಿಸಲಾಗಿದೆ. ಆಂಬ್ಯುಲೆನ್ಸ್ ಅವಶ್ಯಕತೆ ಇರುವವರು ಸರ್ಕಾರದ ಆಂಬ್ಯುಲೆನ್ಸ್ ಬಳಸಿಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ. ಅಲಾಟ್ಮೆಂಟ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡಲಾಗಿದೆ. ಅವರವರ ಮಟ್ಟದಲ್ಲಿ ಅವರನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಅವರು ಏನು ಮಾಡ್ತಿದ್ದಾರೆ ಅಂದರೆ ICMR ಇಂದ ಡೇಟಾ ಬಂದ ಕೂಡಲೇ ಅದನ್ನು ನಮ್ಮ ಟೀಮ್ನವರು ಇಂಡೆಕ್ಸ್ ಡೇಟಾಬೇಸ್ ಮೂಲಕ ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಅವರ ಪರಿಸ್ಥಿತಿಯನ್ನು ತಿಳ್ಕೊಂಡು ಅವರ ಅವಶ್ಯಕತೆಗೆ ತಕ್ಕಂತೆ ಅವರ ಲೊಕೇಶನ್ಗೆ ತಕ್ಕಂತೆ ಅವರಿಗೆ ಬೆಡ್ಸನ್ನು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿಯೂ ಸಹ ಸುಮಾರು 600 ಬೆಡ್ಸ್ಗಳ ಲಭ್ಯತೆ ಇದೆ. ಪ್ರತಿಯೊಂದು ದಿನ ಹೊಸ ಬೆಡ್ಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಪ್ರತಿಯೊಂದು ದಿನ ನಾವು ಅದನ್ನು ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಸರ್, ಇವತ್ತು ರಾಜ್ಯ ಸರ್ಕಾರದಿಂದ ಮತ್ತು BBMPಯಿಂದ ಅಂದರೆ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ಗಳು ಖಾಲಿ ಇದೆ, ಎಷ್ಟು ಲಭ್ಯತೆ ಇದೆ ಅನ್ನೋ ಒಂದು ಅಧಿಕೃತ ಮಾಹಿತಿನೇ ಸಿಗ್ತಾ ಇಲ್ಲ. ಯಾವಾಗಿಂದ ಕೊಡ್ತೀರಿ ಸರ್? ಪ್ರತಿನಿತ್ಯ ಕೊಟ್ಟರೆ ಈ ಮಾಹಿತಿಯನ್ನು ನಾವು ಹೇಳ್ತಾ ಇದ್ದೀವಿ. ನಿಮಗೆ ವಾರ್ ರೂಮ್ಸ್ ಮೂಲಕ 1912 ಇರ್ತಕ್ಕಂಥ ಹೆಲ್ಪ್ ಲೈನ್ ಸಹಾಯವಾಣಿ ಮೂಲಕ ನಿಮಗೆ ಗುರುತಾಗುತ್ತೆ. ದಯವಿಟ್ಟು ಎಲ್ಲರೂ ಅದರ ಮೂಲಕ ಸಂಪರ್ಕ ಮಾಡಬೇಕು. ಕೆಲವರು ನೇರವಾಗಿ ನಾವು ಇಲ್ಲ ಸರ್, ನಾವು ಆಸ್ಪತ್ರೆಗಳಿಗೆ ನೇರವಾಗಿ ಹೋಗ್ತೀವಿ, ಅಲ್ಲೇ ನಮಗೆ ಬೆಡ್ ಅಲಾಟ್ಮೆಂಟ್ ಆಗುತ್ತೆ, ದಯವಿಟ್ಟು ಮಾಡಬೇಡಿ. ನೀವು ಆಸ್ಪತ್ರೆಗಳ ಬಾಗಿಲನ್ನು ತಟ್ಟಿದರೆ ಅದು ನಿಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ. ಅಂದರೆ ಗೌರ್ಮೆಂಟಿಂದ ಆಗ್ತಕ್ಕಂತಹ ಏನು ಅಲೋಕೇಶನ್ ಇದೆ ಅದು ಈ ಪೋರ್ಟಲ್ ಮೂಲಕ ಮಾತ್ರ ಆಗ್ತದೆ. ಅದಕ್ಕಾಗಿ ಸಹಾಯವಾಣಿ ಮೂಲಕ ಬೆಡ್ ಅಲಾಟ್ಮೆಂಟ್ ಮಾಡಿಕೊಂಡು ತದನಂತರ ನಮ್ಮಲ್ಲಿ ಇರ್ತಕ್ಕಂಥ ಆ್ಯಂಬುಲೆನ್ಸ್ಗಳು, ಹಿಂದೆ ವಾರ್ಡ್ಗೆ ಒಂದು ಆ್ಯಂಬುಲೆನ್ಸ್ ಇತ್ತು, ಈಗ 2 ಆ್ಯಂಬುಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ನಿನ್ನೆ ತಾನೇ 60 ಹೊಸ ಆ್ಯಂಬುಲೆನ್ಸ್ಗಳು ನಮಗೆ ಬಂದಿದ್ದಾವೆ, ನಮ್ಮ ಸಿಸ್ಟಮ್ಗೆ ಬಂದಿದೆ. ಅಲ್ಲಿರ್ತಕ್ಕಂಥ ಕಂಟ್ರೋಲ್ ರೂಮು ಮತ್ತು ಸೆಂಟ್ರಲ್ ಹಾಸ್ಪಿಟಲ್ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇಂಟಿಗ್ರೇಟೆಡ್ ಇದೆ. ಅದನ್ನು ಏಕೀಕೃತ ಮಾಡಿ ಒಂದೇ ಕಡೆಯಿಂದ ನಿಮಗೆ ಅದು ಅಲಾಟ್ಮೆಂಟ್ ಕೂಡ ಸಿಗುತ್ತೆ. ನೀವು ಆ್ಯಂಬುಲೆನ್ಸ್ ಕೂಡ ಪ್ರೈವೇಟ್ ಆ್ಯಂಬುಲೆನ್ಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ಮಟ್ಟದಲ್ಲಿ ಇರ್ತಕ್ಕಂಥ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು, ಫ್ರೀ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಪಡೆದು ಆಯಾಯ ತಮಗೆ ಅಲಾಟ್ ಮಾಡಿರ್ತಕ್ಕಂಥ ಆಸ್ಪತ್ರೆಗೆ ಹೋದರೆ ಆಗ ನಿಮಗೆ ಅನುಕೂಲತೆ. ಕೋವಿಡ್-19 ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕುಂಭಮೇಳದ ಮೆರವಣಿಗೆಯನ್ನು ಸಾಂಕೇತಿಕವಾಗಿ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ ಮಾಡಿದ್ದಾರೆ. ಟ್ವೀಟ್ ಮೂಲಕ ಈ ಮಾಹಿತಿ ನೀಡಿರುವ ಅವರು, ಈ ಕುರಿತು ಸ್ವಾಮಿ ಅದ್ವೈಶ ನಂದಗಿರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದ್ದು, ಈಗಾಗಲೇ 2 ಪವಿತ್ರ ಸ್ನಾನ ಮುಗಿದಿದ್ದು ಮುಂದಿನ ಚಟುವಟಿಕೆಯನ್ನು ಸಾಂಕೇತಿಕವಾಗಿ ಆಚರಿಸುವಂತೆ ಸಲಹೆ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಪಾಲಿಸುವಂತೆಯೂ ಪ್ರಧಾನಿ ಅವರು ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸ್ವಾಮೀಜಿ, ಸೋಂಕು ನಿಯಂತ್ರಣ ಉದ್ದೇಶದಿಂದ ಕುಂಭಮೇಳ ಪವಿತ್ರ ಸ್ನಾನಕ್ಕೆ ಹೆಚ್ಚು ಭಕ್ತಾದಿಗಳು ಸೇರದೆ ಜನಜಂಗುಳಿಗೆ ಅವಕಾಶ ನೀಡಬಾರದು ಎಂದು ಜನರಲ್ಲಿ ಅವರು ಮನವಿ ಮಾಡಿದ್ದಾರೆ. ದೇಶದಲ್ಲಿ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರೈಲುಗಳಲ್ಲಿ ದ್ರವೀಕೃತ ಆಮ್ಲಜನಕ ಹೊತ್ತ ಕಂಟೇನರ್ ವಾಹನಗಳನ್ನು ಸಾಗಣೆ ಮಾಡಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ರೈಲುಗಳ ಮೂಲಕ ಯಾವುದೇ ಅಡೆತಡೆ ಇಲ್ಲದೆ ದ್ರವೀಕೃತ ಆಮ್ಲಜನಕ ಸಾಗಣೆ ಮಾಡುವ ವಾಹನಗಳು ದೇಶಾದ್ಯಂತ ರೈಲ್ವೆ ಸಚಿವಾಲಯ ತಾತ್ವಿಕ ಅನುಮತಿ ನೀಡಿದೆ. ಜೊತೆಗೆ ಸದ್ಯದಲ್ಲೇ ಕ್ರಯೋಜನಿಕ್ ಟ್ಯಾಂಕರ್ ವಾಹನಗಳನ್ನು ಅಳವಡಿಸಿಕೊಳ್ಳಲು ಸಹ ರೈಲ್ವೆ ಸಚಿವಾಲಯ ನಿರ್ಧರಿಸಿದೆ. ಇದರಿಂದ ರೈಲುಗಳ ಮೂಲಕ ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವೈದ್ಯಕೀಯ ಆಮ್ಲಜನಕದ ಸಾಗಣೆ ಸುಲಭವಾಗಲಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,34,692 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. 1,23,354 ಮಂದಿ ಚೇತರಿಸಿಕೊಂಡಿದ್ದು 1,341 ಮಂದಿ ಮೃತಪಟ್ಟಿದ್ದಾರೆ.
ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,45,26,609ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,26,71,220 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ 87.23ಕ್ಕೆ ಏರಿಕೆಯಾಗಿದೆ. ಒಟ್ಟು 16,79,740 ಸಕ್ರಿಯ ಪ್ರಕರಣಗಳಿದ್ದು ಶೇಕಡ 11.56ರಷ್ಟಿದೆ. ಇದುವರೆಗೆ 1,75,649 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡ 1.21ರಷ್ಟಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇದುವರೆಗೆ 26,49,72,022 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 14,95,397 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ತಿಳಿಸಿದೆ. ಕೋವಿಡ್-19 ಸೋಂಕು ನಿಯಂತ್ರಣ ಉದ್ದೇಶದಿಂದ ವಿವಿಧ ರಾಜ್ಯಗಳಿಗೆ ಕಳೆದ 5 ದಿನಗಳಲ್ಲಿ 6.69 ಲಕ್ಷ ರೆಮ್ಡಿಸಿವಿರ್ ಲಸಿಕೆ ಪೂರೈಸಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ, ಔಷಧ ಇಲಾಖೆ ಕಾರ್ಯದರ್ಶಿ ಎಸ್ ಅಪರ್ಣ, ರಾಷ್ಟ್ರೀಯ ಔಷಧ ದರ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷೆ ಶುಭ್ರಾ ಸಿಂಗ್, ಭಾರತೀಯ ಔಷಧ ನಿಯಂತ್ರಣ ಮಹಾನಿರ್ದೇಶಕರಾದ ಡಾ ವಿಜಿ ಸೋಮಾನಿ ಮತ್ತಿತರರೊಂದಿಗೆ ಕೊರೋನಾ ಸಂಬಂಧಿತ ಔಷಧಗಳ ಉತ್ಪಾದನೆ ಮತ್ತು ವಿತರಣೆ ಕುರಿತು ನಿನ್ನೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ನಂತರ ಡಿವಿ ಸದಾನಂದಗೌಡ, ರೆಮ್ಡಿಸಿವಿರ್ ಉತ್ಪಾದನೆ ಈ ತಿಂಗಳು 28.63 ಲಕ್ಷ ಡೋಸ್ನಿಂದ 41 ಲಕ್ಷ ಡೋಸ್ಗೆ ಏರಿಕೆಯಾಗಲಿದೆ. ಕೊರೋನಾ ಚಿಕಿತ್ಸೆಯಲ್ಲಿ ಬಳಸುವ ಔಷಧಗಳು, ವಿಶೇಷವಾಗಿ ರೆಮ್ಡಿಸಿವಿರ್ ಚುಚ್ಚುಮದ್ದನ್ನು ಹೆಚ್ಚು ಉತ್ಪಾದಿಸುವ ಕುರಿತು ಈಗಾಗಲೇ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಭಾರತದಲ್ಲಿ 7 ಔಷಧ ಕಂಪನಿಗಳು ಉತ್ಪಾದನಾ ಪರವಾನಗಿ ಹೊಂದಿವೆ. ಈ ಮೊದಲು ರೆಮ್ಡಿಸಿವಿರ್ ಉತ್ಪಾದನಾ ಸಾಮರ್ಥ್ಯ 38.8 ಲಕ್ಷ ಡೋಸ್ಗಳಾಗಿದ್ದು, ಇನ್ನೂ 10 ಲಕ್ಷ ಡೋಸ್ಗಳನ್ನು ಹೆಚ್ಚಾಗಿ ಉತ್ಪಾದಿಸಲಾಗುತ್ತಿದೆ. ಈಗಾಗಲೇ ರೆಮ್ಡಿಸಿವಿರ್ ರಫ್ತು ನಿಷೇಧಿಸಲಾಗಿದ್ದು, ಲಸಿಕೆ ಪೂರೈಕೆಯಲ್ಲಿ ಇನ್ನಷ್ಟು ಸುಧಾರಣೆ ಕಂಡುಬರಲಿದೆ ಎಂದು ಅವರು ವಿವರಿಸಿದರು. ಸರ್ಕಾರದ ಮಧ್ಯಪ್ರವೇಶದಿಂದ 5,400 ರೂಪಾಯಿಗೆ ಮಾರಾಟವಾಗುತ್ತಿದ್ದ ರೆಮ್ಡಿಸಿವಿರ್ ಲಸಿಕೆ ಈಗ 3,500 ರೂಪಾಯಿಗೆ ಲಭ್ಯವಾಗುತ್ತಿದೆ. ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಇನ್ನಷ್ಟು ವೇಗ ನೀಡಲು ರಷ್ಯಾದಿಂದ ಸ್ಪುಟ್ನಿಕ್ ಲಸಿಕೆಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಮಸ್ಕಿ ಹಾಗೂ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ. ಎಲ್ಲೆಡೆ ಸುಗಮ ಮತ್ತು ಶಾಂತಿಯುತ ಮತದಾನ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಬೆಳಗಾವಿಯಲ್ಲಿ ಮಧ್ಯಾಹ್ನ 3 ಗಂಟೆ ವೇಳೆಗೆ ಶೇಕಡ 35.55ರಷ್ಟು, ಬಸವಕಲ್ಯಾಣದಲ್ಲಿ ಶೇಕಡ 37.73ರಷ್ಟು ಹಾಗೂ ಮಸ್ಕಿಯಲ್ಲಿ ಬಿರುಸಿನ ಮತದಾನವಾಗುತ್ತಿದ್ದು ಶೇಕಡ 52.50ರಷ್ಟು ದಾಖಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದ್ದು, ಮತದಾರರು ಸರತಿಯಲ್ಲಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಕೋವಿಡ್ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಮತದಾನ ಪ್ರಗತಿಯಲ್ಲಿ ಇದೆ. ಒಟ್ಟು 10 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿ ಇದ್ದು 2,566 ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. 1,283 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. 12,440 ವಿಶೇಷ ಚೇತನ ಮತದಾರರ ಅನುಕೂಲಕ್ಕಾಗಿ 1,497 ಸ್ವಯಂ ಸೇವಕರನ್ನು ನಿಯೋಜಿಸಲಾಗಿದೆ. ಚುನಾವಣಾ ಆಯೋಗದ ಆದೇಶದಂತೆ ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಬಿಜೆಪಿ ಅಭ್ಯರ್ಥಿ ಮಂಗಳ ಸುರೇಶ್ ಅಂಗಡಿ ನಗರದ ಸಂಪಿಗೆ ಮತ ಕೇಂದ್ರದಲ್ಲಿ ಮತದಾನ ಮಾಡಿದರು. ಇಲ್ಲಿನ ಮೋದಗ ಗ್ರಾಮದಲ್ಲಿ ಸಖಿ ಮತಗಟ್ಟೆ ಸ್ಥಾಪಿಸಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ಹರೀಶ್ ಕುಮಾರ್ ವಿವಿಧ ಮತಗಟ್ಟೆಗಳಿಗೆ ತೆರಳಿ ಮತದಾನ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ 305 ಮತಗಟ್ಟೆಗಳಲ್ಲಿ ಮತದಾನ ಪ್ರಗತಿಯಲ್ಲಿ ಇದೆ.
ಅಂಗವಿಕಲರು ಹಾಗೂ ವೃದ್ಧರಿಗೆ ಅಂಚೆ ಮೂಲಕ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ತುರವಿಹಾಳದ ಮತಗಟ್ಟೆ ಸಂಖ್ಯೆ 213 ಹಾಗೂ ಮಸ್ಕಿ ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಖಿ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. ನೀತಿ ಸಂಹಿತೆಯ ಕಟ್ಟುನಿಟ್ಟಿನ ಪಾಲನೆಗಾಗಿ 25 ಫ್ಲೈಯಿಂಗ್ ಸ್ಕ್ವಾಡ್, 18 ಸೆಕ್ಟರ್ ಅಧಿಕಾರಿಗಳ ತಂಡ ಕಾರ್ಯೋನ್ಮುಖವಾಗಿದೆ. ಜಿಲ್ಲೆಯ ವಿವಿಧೆಡೆ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರವಿಹಾಳ ಮತಗಟ್ಟೆ ಸಂಖ್ಯೆ 217ರಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಜಿಲ್ಲಾ ಚುನಾವಣಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹಲವು ಮತಗಟ್ಟೆಗಳಲ್ಲಿ ಮತದಾನ ಪ್ರಗತಿಯನ್ನು ಪರಿಶೀಲಿಸಿದರು. ಬೀದರ್ನ ಬಸವ ಕಲ್ಯಾಣದಲ್ಲಿ ಮತದಾನ ಪ್ರಗತಿಯಲ್ಲಿ ಇದೆ. ಮತದಾರರು ತಮ್ಮ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ಬಸವ ಕಲ್ಯಾಣದ ರೈತ ಭವನದಲ್ಲಿ ಬಿಜೆಪಿ ಅಭ್ಯರ್ಥಿ ಶರಣು ಸಲಗಾರ ಮತದಾನ ಮಾಡಿದರು. ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ 5ನೇ ಹಂತದ ಮತದಾನ ಪ್ರಗತಿಯಲ್ಲಿ ಇದ್ದು, ಮಧ್ಯಾಹ್ನ 3:30 ವೇಳೆಗೆ 67% ಮತದಾನವಾಗಿದೆ. ಚುನಾವಣಾ ಆಯೋಗ ಅಕ್ರಮಗಳ ತಡೆಗೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಭದ್ರತೆಗಾಗಿ ಅರೆ ಮಿಲಿಟರಿ ಪೊಲೀಸ್ ಪಡೆಯನ್ನು ನಿಯೋಜಿಸಿದೆ. ಇಂದು 6 ಜಿಲ್ಲೆಗಳ 45 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದ್ದು, 319 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಇದೇ ಸಂದರ್ಭದಲ್ಲಿ 9 ರಾಜ್ಯಗಳ 12 ವಿಧಾನಸಭೆ ಕ್ಷೇತ್ರಗಳು ಹಾಗೂ 2 ಲೋಕಸಭಾ ಕ್ಷೇತ್ರಗಳಿಗೂ ಮತದಾನ ಪ್ರಗತಿಯಲ್ಲಿ ಇದೆ. सुरक्षा बलों की कुल 1071 कंपनियों की तैनाती की गई है। वहीं वोटिंग के दौरान कोरोना प्रोटोकॉल्स को लेकर भी विशेष इंतजाम किए गए हैं। कोविड-19 महामारी को देखते हुए एक मतदान केंद्र में अधिकतम 1000 मतदाता वोट डाल सकेंगे। पहले ये संख्या 1500 थी। कोविड ಪಶ್ಚಿಮ ಬಂಗಾಳ ವಿಧಾನಸಭೆಯ 6ನೇ ಹಂತದ ಚುನಾವಣೆ ಪ್ರಚಾರ ಬಿರುಸಿನಿಂದ ಸಾಗುತ್ತಿದ್ದು, ವಿವಿಧ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಆಸನ್ಸೋಲ್ನಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಸ್ವರ್ಣ ಬಂಗಾಳದ ನಿರ್ಮಾಣಕ್ಕೆ ಬಿಜೆಪಿ ಬದ್ಧವಾಗಿದೆ ಎಂದರು. ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥಿತ ರಾಜ್ಯ ನಿರ್ಮಾಣವಾಗಲಿದೆ. ಇಲ್ಲಿನ ಪ್ರಗತಿಗೆ ಡಬಲ್ ಎಂಜಿನ್ ಸರ್ಕಾರದ ಅಗತ್ಯವಿದೆ ಎಂದರು. ಬಳಿಕ ದಕ್ಷಿಣ ದಿನಜ್ಪುರದ ಗಂಗಾರಾಂಪುರದಲ್ಲಿ ಜನರನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಕ್ಷ ಸರ್ವರ ಕಲ್ಯಾಣಕ್ಕೆ ಬದ್ಧವಾಗಿದೆ ಎಂದರು. वोट देने के लिए औरों को ले जाना करोगे, पक्का करोगे, सब लोग करोगे। देखिए, तभी यहां से ये माफिया राज समाप्त होगा, ये माफिया शाही तभी समाप्त होगी। और भाइयों बहनों, मैं बंगाल में जहां गया यही माहौल है। शाह एक रोड शो में शिरकत कर रहे हैं ಕೇಂದ್ರ पश्चिम ಗೃಹ बंगाल में, ಸಚಿವ जहां इस ಅಮಿತ್ वक्त ಶಾ चुनाव प्रचार अपने ಆಂಧ್ರದಲ್ಲಿ चरम ರೋಡ್ पर ಶೋ है। ನಡೆಸಿದರು. और ಈ ನಡುವೆ ಕೋವಿಡ್-19 ಸೋಂಕು ಹರಡುವ ಹಿನ್ನೆಲೆಯಲ್ಲಿ 6ನೇ ಹಂತ ಸೇರಿದಂತೆ ಮುಂದಿನ 3 ಹಂತಗಳ ಪ್ರಚಾರದ ಅವಧಿಯನ್ನು ಚುನಾವಣಾ ಆಯೋಗ ಕಡಿತಗೊಳಿಸಿದೆ. ದೇಶದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಸಿಐಎಸ್ಸಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. 10ನೇ ತರಗತಿಯ ಐಸಿಎಸ್ಸಿ ಹಾಗೂ 12ನೇ ತರಗತಿಯ ಐಎಸ್ಸಿ ಪರೀಕ್ಷೆಗಳನ್ನು ಮುಂದೂಡಲಾಗಿದ್ದು, ಜೂನ್ ಮೊದಲ ವಾರದಲ್ಲಿ ಪರೀಕ್ಷೆಗೆ ವೇಳಾಪಟ್ಟಿ ನಿಗದಿಪಡಿಸಲಾಗುವುದು ಎಂದು ಸಿಐಎಸ್ಸಿ ಮಂಡಳಿ ತಿಳಿಸಿದೆ. 12ನೇ ತರಗತಿಯ ಪರೀಕ್ಷೆಗಳನ್ನು ನಂತರದ ದಿನಗಳಲ್ಲಿ ನಡೆಸಲಾಗುವುದು. ಆದರೆ 10ನೇ ತರಗತಿಯ ಪರೀಕ್ಷೆಗಳನ್ನು ಮುಂಬರುವ ದಿನಗಳಲ್ಲಿ ಬರೆಯಲು ಅಥವಾ ಪರೀಕ್ಷೆಗೆ ಹಾಜರಾಗದೇ ಇರುವ 2 ಅವಕಾಶಗಳನ್ನು ಮಂಡಳಿ ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಹಿಮೋಫಿಲಿಯಾ ಕುಸುಮ ರೋಗಿಗಳ ಆಸ್ಪತ್ರೆಯಲ್ಲಿ ಇಂದು ದಿನವನ್ನು ಆಚರಿಸಲಾಯಿತು. ಈ ಕುರಿತು ರೋಗಿಗಳ ಚಿಕಿತ್ಸೆಗಾಗಿ ದೇಶದಲ್ಲೇ ಪ್ರಥಮವಾಗಿ ವೈದ್ಯ ಸುರೇಶ್ ಹನಗವಾಡಿ ದಾವಣಗೆರೆಯಲ್ಲಿ ಹಿಮೋಫಿಲಿಯಾ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಈ ಕುಸುಮ ರೋಗಿಗಳು ದೇಹದ ಯಾವುದೇ ಭಾಗದಲ್ಲಿನ ಮೂಳೆ ಅಥವಾ ಕೀಲುಗಳಲ್ಲಿ ರಕ್ತಸ್ರಾವ ಉಂಟಾಗಿ ರಕ್ತಹೀನತೆಯಿಂದ ಬಳಲುತ್ತಾರೆ. ಈ ಕಾಯಿಲೆಗೆ ಚಿಕಿತ್ಸೆಯು ಅತಿ ದುಬಾರಿಯಾಗಿದ್ದು, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಶಾಶ್ವತ ಅಂಗವಿಕಲತೆ ಉಂಟಾಗುವ ಸಾಧ್ಯತೆ ಇದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಸುರೇಶ್ ಹನಗವಾಡಿ,
ಸ್ವತಃ ಕುಸುಮ ಕಾಯಿಲೆಯಿಂದ ಬಳಲಿದ್ದು ಕುಸುಮ ರೋಗಿಗಳ ನೆರವಿಗಾಗಿ ಆಸ್ಪತ್ರೆ ನಿರ್ಮಿಸಲಾಗಿದೆ. ಈ ಕಾಯಿಲೆಯಿಂದ ಬಳಲುವವರಿಗೆ ಉಚಿತ ಚಿಕಿತ್ಸೆ, ಊಟ, ವಸತಿ ನೀಡಿ ರೋಗಿಗಳನ್ನು ಗುಣಪಡಿಸಲಾಗುತ್ತದೆ ಎಂದರು. ಈ ಪ್ರೊಫ್ಲಾಕ್ಸಿಸ್ ಅಂತ ಹೇಳ್ತೀವಿ, ಆ ಚಿಕಿತ್ಸೆಯನ್ನು ಪ್ರೊಫ್ಲಾಕ್ಸಿಸನ್ನು ಈಗ ಹುಟ್ಟುವ ಮಕ್ಕಳಿಗೆ ಅದನ್ನು ನೀಡಿದಲ್ಲಿ ಅವರು ಅಂಗವಿಕಲತೆಗೊಳಗಾಗದೆ ಅವರು ಎಲ್ಲರಂಗೆ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಶಿಕ್ಷಣದಿಂದ ವಂಚಿತರಾಗದೆ ಅವಾಗ ನಾವು ತಮ್ಮ ಮಗುನ ಹೇಗೆ ಬೆಳೆಸಬೇಕು ಅನ್ನೋದ್ರ ಮುಖಾಂತರ ಸಮ್ ಸೈಕಾಲಜಿಕಲ್ ಇಶ್ಯೂಸ್ ನಾವೆಲ್ಲ ಅದನ್ನೆಲ್ಲ ನಾವು ನಂತರ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದರು. ಸೈಕೋಸೋಷಿಯಲ್ ವರ್ಕ್ಶಾಪ್ಸ್ಗಳನ್ನ ಹಾಗೆ ರಿಹ್ಯಾಬಿಲಿಟೇಷನ್ ಕ್ಯಾಂಪ್ಸ್ಗಳನ್ನ ಕೂಡ ನಾವು ಹಮ್ಮಿಕೊಳ್ತೇವೆ. ಅದ್ರ ಮುಖಾಂತರ ತಮಗೆ ಇರೋ ಮಗು ಈ ಥರ ತೊಂದರೆ ಮಗು ನಮಗಲ್ದೇನೆ ಬೇರೆ ಮಕ್ಕಳಿಗೂ ಇದೆ, ಬೇರೆ ಫ್ಯಾಮಿಲಿನಲ್ಲೂ ಇದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಾಗ ಗುಡ್ ಸಿಟಿಸನ್ ಆಫ್ ಇಂಡಿಯಾದಲ್ಲಿ ಆ ಥರ ಬೆಳೆಸೋಕೆ ಅವರಿಗೆ ಅನುಕೂಲ ಆಗುತ್ತೆ. ನನಗೆ 6 ತಿಂಗಳು ಮಗು ಇದ್ದಾಗ ಫಲಾನುಭವಿ ನವೀನ್ ಕಳೆದ 22 ವರ್ಷದಿಂದ ಕುಸುಮ ರೋಗದಿಂದ ಬಳಲುತ್ತಿದ್ದು ಈ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯೊಂದಿಗೆ ಜೀವನೋಪಾಯಕ್ಕೆ ಆಸ್ಪತ್ರೆಯಲ್ಲೇ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಯಾವುದೇ ಕಾಸ್ಟ್ ನಾನು ಇದುವರೆಗೂ ಪೇ ಮಾಡಿಲ್ಲ. ಫ್ರೀಯಾಗಿ ನಾನು ಹಿಮೋಫಿಲಿಯಸ್ ಸೊಸೈಟಿಲಿ ಫ್ರೀಯಾಗಿ ಸರ್ವಿಸಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ನಾ ಹಿಮೋಫಿಲಿಯಿಂದ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಮೈದುಂಬಿ ಹಸಿರು ಭೂರಮೆ, ಬೆಟ್ಟದಿಂದ ಧುಮ್ಮಿಕ್ಕಿ ಚಿಮ್ಮುವ ಜಲಪಾತ, ಝರಿಯ ನೀರನ್ನು ಬಳಸಿಕೊಂಡು ಬದುಕುವ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡುಬರುವುದು ಸಂಪದ್ಭರಿತ ಅರಣ್ಯ ರಾಶಿ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ. ಇಲ್ಲಿನ ಭಾಗಿನಕಟ್ಟ, ಬೀಗಾರ, ಗೌರಾಳ, ಬಳಗಾರ ಮುಂತಾದ ಗ್ರಾಮಗಳ ಜನರಿಗೆ ಪ್ರಕೃತಿ ಸಹಜವಾಗಿ ಬೆಟ್ಟದಿಂದ ಹರಿಯುವ ಝರಿ ಮತ್ತು ವರತಿಯ ನೀರು ಜೀವದಾಯಿನಿ. ವೈವಿಧ್ಯಮಯ ದಟ್ಟ ಸಸ್ಯ ರಾಶಿ, ನದಿ ಕಾನೂನುಗಳನ್ನು ಹೊಂದಿರುವ ಈ ಗ್ರಾಮಗಳ ಜನರಿಗೆ ನೀರಿನ ಬರವಿಲ್ಲ. ಬಾವಿ, ಕೊಳವೆ ಬಾವಿ, ಪಂಪ್ಸೆಟ್ಗಳ ಅಗತ್ಯ ಬಿದ್ದಿಲ್ಲ. ತಾಲೂಕಿನ ಸಾತೊಡ್ಡಿ ಜಲಪಾತ ಇಲ್ಲಿನ ನೀರಿನ ವರತಿಯ ಜೀವಾಳವಾಗಿದೆ. ಪ್ರಕೃತಿ ಸಹಜವಾಗಿ ವರ್ಷಪೂರ್ತಿ ಹರಿಯುವ ಝರಿಯ ನೀರನ್ನು ಮನೆ, ಕೃಷಿಗೆ ಬಳಸುವ ಇಲ್ಲಿನ ಜನ ಬರಗಾಲದ ಪರಿಚಯವೇ ಇಲ್ಲದ ಅದೃಷ್ಟವಂತರು. ಮಳೆಗಾಲದಲ್ಲಂತೂ ಸಾಕಷ್ಟು ನೀರು ವೃಥಾ ಸಮುದ್ರ ಸೇರುತ್ತದೆ. ಕಾಡು, ಪ್ರಾಣಿ ಪಕ್ಷಿಗಳಿಗೂ ಈ ನೀರೇ ಆಹಾರ. ಬಹಳಷ್ಟು ಜನರಿಗೆ ವೈಜ್ಞಾನಿಕವಾಗಿ ನೀರಿನ ಬಗ್ಗೆ ಹೊಸ ಯೋಜನೆಗಳನ್ನು ಸ್ಥಳೀಯರಾದ ಪ್ರಮೋದ್ ಹೆಗಡೆ ಇಲ್ಲಿನ ಗ್ರಾಮಸ್ಥರು ಅದೃಷ್ಟವಂತರು. ಜೂನ್ ಬಳಿಕ ಬೀಳುವ ಮಳೆಯಿಂದಾಗಿ ಇಲ್ಲಿ 10 ಜಲಪಾತಗಳು ತುಂಬಿ ಹರಿಯುತ್ತವೆ. ಕೃಷಿ ಇತ್ಯಾದಿಗಳಿಗೂ ಈ ನೀರು ಅನುಕೂಲ ಎಂದು ತಿಳಿಸಿದರು. ಸಂಗ್ರಹಿಸಿ ಪ್ರತಿ ಮನೆಗಳಿಗೆ ಪೈಪ್ ಮೂಲಕವಾಗಿ ಕೊಡ್ತಾರೆ. ಯಾವ ಪಂಪ್ ಸೆಟ್ಟು ಬೇಡ, ವಿದ್ಯುತ್ತು ಬೇಡ. ತನ್ನದೇ ಆದಂಥ ಗ್ರಾವಿಟೇಷನ್ನಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನೀರು ಚಿಮ್ಮುತ್ತಾ ಇರ್ತದೆ, ಧುಮುಕ್ತಾ ಇರ್ತದೆ. ಈ ವರತಿಯ ನೀರೇ ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ. ಈ ಬಾಗಿನಕಟ್ಟ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಗೌಕರ್ ಇಲ್ಲಿನ ಗ್ರಾಮಸ್ಥರು ಕೆರೆ ಕಟ್ಟೆಗಳನ್ನು ಎಂದೂ ನಂಬಿಕೊಂಡಿಲ್ಲ. ಝರಿ ಮತ್ತು ವರತೆಗಳೇ ನೀರಿನ ಅಗತ್ಯವನ್ನು ಪೂರೈಸುತ್ತವೆ ಎಂದು ತಿಳಿಸಿದರು. ವಿಶೇಷ ಅಂದರೆ ಆ ಬುಗ್ಗೆಗೆ ದೊಡ್ಡ ಕೆರೆಗಳನ್ನು ಮಾಡಿ ನೀರನ್ನು ಸಂಗ್ರಹಣೆ ಮಾಡಿ ಬಳಸುವುದಿಲ್ಲ. ಆ ನೀರನ್ನು ನೇರವಾಗಿ ಪೈಪಿನ ಮೂಲಕ ಅಥವಾ ನೀರನ್ನು ಕೊಡದಲ್ಲಿ ತೋಡಿ ತೆಗೆದುಕೊಂಡು ಹೋಗುವ ಮೂಲಕ ಈ ಝರಿ ನೀರಿನ ಬುಗ್ಗೆಯನ್ನು ಬಳಸುವಂಥದ್ದು. ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಈ ಗ್ರಾಮದಲ್ಲಿ 2 ಹಳ್ಳಗಳು ಹರಿದಿವೆ. ಸದಾಕಾಲ ಈ ಝರಿ ನೀರಿಂದಲೇ ಬೇಸಿಗೆಯಲ್ಲೂ ಬತ್ತದೇ ಕೂಡ ಸದಾಕಾಲವೂ ಈ ಝರಿ ನೀರು ಹಳ್ಳವಾಗಿ ಹರಿದು ಹೋಗ್ತಾ ಇದೆ. ಯಾವುದೇ ತರಹದ ಗ್ರಾಮಸ್ಥ ಜಿಸಿ ಭಟ್ ಸರ್ಕಾರ ಉತ್ತಮ ಯೋಜನೆಗಳನ್ನು ರೂಪಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ಕೃಷಿಗೆ ಒದಗಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಅತ್ಯುತ್ತಮವಾದಂಥ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಸಿಹಿ ನೀರು ಸಿಗುವಂಥ ಸ್ಥಳ ಬಾಗಿನಕಟ್ಟ. ಸಾಮಾನ್ಯವಾಗಿ ಒಂದು ಮರದಲ್ಲಿ ಒಂದು ತಳಿಯ ಹಣ್ಣು ಬಿಡುವುದು ಸಹಜ. ಆದರೆ ಇಲ್ಲೊಬ್ಬರು ಒಂದೇ ಮರದಲ್ಲಿ 20ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳನ್ನು ಬೆಳೆದು ಗಮನ ಸೆಳೆದಿದ್ದಾರೆ. ಈ ರೀತಿಯ ವಿಶೇಷ ಪ್ರಯತ್ನ ಮಾಡಿದವರು ಶಿವಮೊಗ್ಗ ಜಿಲ್ಲೆಯ ವಿಜಯನಗರ ನಿವಾಸಿಯಾಗಿರುವ ಕೆ. ಶ್ರೀನಿವಾಸ್. ಸಹಾಯಕ ತೋಟಗಾರಿಕೆ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರುವ ಇವರು ಮನೆ ಮುಂದಿನ ಸ್ವಲ್ಪ ಜಾಗದಲ್ಲೇ ಒಂದು ಮಾವಿನ ಮರ ಬೆಳೆದಿದ್ದಾರೆ. ಆ ಮರಕ್ಕೆ 20ಕ್ಕೂ ಹೆಚ್ಚಿನ ತಳಿಯ ಮಾವಿನ ಹಣ್ಣು ಕಸಿ ಮಾಡಿದ್ದಾರೆ. ಸದ್ಯ ಶ್ರೀನಿವಾಸ್ ಅವರ ಪ್ರಯೋಗ ಯಶಸ್ವಿಯಾಗಿದ್ದು ಈಗ ಒಂದೇ ಮರದಲ್ಲಿ ವಿವಿಧ ತಳಿಯ ಹಣ್ಣುಗಳು ಬಿಡುತ್ತಿವೆ.
ನಾನು 2005ರಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಕೆ ಶ್ರೀನಿವಾಸ್ ಬೇರೆ ರಾಜ್ಯಗಳಿಗೆ ಪ್ರವಾಸಕ್ಕೆಂದು ತೆರಳಿದಾಗ ಅಲ್ಲಿನ ಪ್ರಸಿದ್ಧ ತಳಿಯ ಕೊಂಬೆಯನ್ನು ತಂದು ಮನೆ ಮುಂದಿರುವ ಮರಕ್ಕೆ ಕಸಿ ಮಾಡಿದ್ದು ಈಗ ಒಂದೇ ಮರದಲ್ಲಿ ರತ್ನಗಿರಿ, ತೋತಾಪುರಿ, ಬೇಗನ್, ಮಲ್ಲಿಕಾ ಸೇರಿದಂತೆ ವಿವಿಧ ಹಣ್ಣುಗಳು ಬಿಡುತ್ತಿವೆ ಎಂದು ತಿಳಿಸಿದರು. 20 ವೆರೈಟಿ ಒಂದೇ ಮರದಲ್ಲಿ ಮಾಡಿದ್ದೀನಿ. ಅದು ಎಲ್ಲ ಮಂಗಳೂರು, ಭಟ್ಕಳ, ಕಾರ್ಕಳ, ಯಲ್ಲಾಪುರ, ಧಾರವಾಡ, ಮುಂಡರಗಿ, ಕಾರವಾರ ಎಲ್ಲ ಕಡೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಮಾವಿನ ಹಣ್ಣು ಬಿಡ್ತದೆ ಅದನ್ನು ನೋಡಿಬಿಟ್ಟು ಒಂದು ಸಾಯಿನ್ ತಂದು ಕಡ್ಡಿ ತಂದು ಇದಕ್ಕೆ ಬಂದು ಜಾಯಿಂಟ್ ಮಾಡ್ತಾಯಿದ್ದೇನೆ. ಈಗ ಸುಮಾರು 16 ವರ್ಷನೂ ಮಾಡ್ತೀನಿ. ಈಗಲೂ ಸಹ ಮಾಡ್ತಾಯಿದ್ದೀನಿ. ನನಗೆ ಈಗ 73 ವರ್ಷ ವಯಸ್ಸು. ಆದರೂ ಮರ ಹತ್ತಿ 35 ಅಡಿ ಎತ್ತರ ಮರ ಮೇಲೆ ಹೋಗಿ ಕೊಂಬೆಗೆ ಜಾಯಿಂಟ್ ಮಾಡ್ತೀನಿ. ಕಸಿ ಗಿಡಕ್ಕಿಂತ ಕಂತ್ರಿ ಗಿಡ ಜಾಯಿಂಟ್ ಮಾಡಿ ಅಲ್ಲಿಂದ ಮತ್ತೆ ಕಸಿ ಗಿಡ ತಯಾರು ಮಾಡಿದ್ದೀನಿ. ಒಂದೇ ಕಸಿ ಗಿಡಕ್ಕೆ ಜಾಯಿಂಟ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಾನು ಏನು ಮಾಡಿದ್ದೀನಿ, ಕಾಡು ಗಿಡ ಗೆಲ್ಲು ಕಂತ್ರಿ ಗಿಡಕ್ಕೆ ಜಾಯಿಂಟ್ ಮಾಡಿ ಕಸಿ ಗಿಡ ಜಾಯಿಂಟ್ ಮಾಡಿ ಅಲ್ಲಿಂದ ಮುಂದೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಇವರು ರಿಟೈರ್ಡ್ ಆದ್ಮೇಲೆ ತೋಟಗಾರಿಕೆ ಪುತ್ರಿ ಸೌಮ್ಯ ತಂದೆ ನಿವೃತ್ತಿ ನಂತರ ಕೈಗೊಂಡಿರುವ ಪ್ರಯೋಗ ಯಶಸ್ವಿಯಾಗಿದೆ. ಇದು ಅವರಿಗೆ ಖುಷಿ ಕೊಟ್ಟಿದೆ ಎಂದರು. ಒಂದೇ ಮರದಲ್ಲಿ 20 ತಳಿ ಮಾಡಿದ್ದಾರೆ. ಈಗ ಬರ್ತಿರೋದು 10 ತಳಿ ಬರ್ತಾ ಇದೆ. ಒಂದೇ ಮರದಲ್ಲಿ ಎಲ್ಲ ಥರದ ಮಾವಿನಕಾಯಿನೂ ಬರ್ತಾ ಇದೆ. ಇದರಿಂದ ಅವರಿಗೂ ಉಪಯೋಗ ಆಗಿದೆ. ಮನೇಲಿ ಕೂರೋದೇನಂತ ಈ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ಒಂದೇ ಮರದಲ್ಲಿ ಎಲ್ಲ ತಳಿ ಬರೋದಿಲ್ಲ. ಇವರು ಒಂದು 16 ತಳಿ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ಬಂದು ನೋಡಿ ಇದನ್ನು ಟ್ರೈ ಮಾಡ್ಬೋದು. ಕಸಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬಂದು ನೋಡ್ಬೋದು. ಸೊ ನಮ್ಮ ಮನೆ ಪಕ್ಕದ ಸ್ಥಳೀಯರಾದ ಕಾವೇರಿ ಇಷ್ಟೊಂದು ಬಗೆಯ ಮಾವಿನ ಹಣ್ಣುಗಳನ್ನು ಒಂದೇ ಮರದಲ್ಲಿ ನೋಡಿ ಅಚ್ಚರಿಯಾಗುತ್ತಿದೆ ಎಂದರು. ಒಂದೇ ಥರ ಜಾತಿಯಲ್ಲಿ ಬಿಡುತ್ತೆ. ಆದರೆ ಇವರು ನಮ್ಮ ಶ್ರೀನಿವಾಸ್ ಅವರು ಏನು ಮಾಡಿದ್ದಾರೆ, ತುಂಬ ಕಸಿಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಒಂದೇ ಮರದಲ್ಲಿ ಒಂದು 20 ಥರದ ಮಾವಿನ ಹಣ್ಣು ಬಿಡುತ್ತೆ. ಅಂದರೆ ವೆರೈಟಿ ಮಾವಿನ ಹಣ್ಣು ಬಿಡ್ತದೆ. ಇವಾಗ ಒಂದು ಸ್ವಲ್ಪ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ 10 ಥರದ ವೆರೈಟಿ ಬಂದಿದೆ. ಯಾಕಂದರೆ ತುಂಬ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವೇ ಇಲ್ಲೇ ಪಕ್ಕದಲ್ಲಿರೋದು, ಒಂದೇ ಮರದಲ್ಲಿ 20 ಥರದ ಮಾವಿನಕಾಯಿ ಬಿಡುತ್ತೆ. ವೆರೈಟಿ ನೋಡೋಕ್ಕೆ ನಮ್ಮ ಅದೃಷ್ಟ ಅಂತಲೇ ಅನ್ಕೊಬೇಕು ನಾವು. ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವರು ಒಂದು ಅಂದರೆ ರಿಟೈರ್ಡ್ ಆಗಿದ್ದಾರೆ. ಅದು ತುಂಬ ವಯಸ್ಸಾಗಿದ್ರು ಒಂದು ಮಾವಿನ ಮರದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಒಂದೊಂದು ಎಲೆಯನ್ನು ಬಿದ್ದರೂ ಅದನ್ನು ಜೋಪಾನ ಮಾಡೋದು. ನಾವು ಓಡಾಡಿದ್ರೂ ಒಂದು ಎಲೆ ತುಂಬ ಜೋಪಾನ ಮಾಡಿಕೊಂಡು ಮಾವಿನಕಾಯಿ ಮರನ ತುಂಬ ಕಾಯ್ಕೊಂಡು. ಯಾಕಂದರೆ ಖ್ಯಾತ ತಮಿಳು ನಟ ವಿವೇಕ್ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ನಿನ್ನೆ ತೀವ್ರ ಹೃದಯಾಘಾತಕ್ಕೊಳಗಾಗಿದ್ದ ಅವರನ್ನು ಚೆನ್ನೈನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅತ್ಯಂತ ಪ್ರತಿಭಾನ್ವಿತ ನಟರಾಗಿದ್ದ ಹಾಸ್ಯ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು. ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ಅಭಿನಯಿಸಿದರು. ಪರಿಸರ ಪ್ರೇಮಿಯೂ ಆಗಿದ್ದ ವಿವೇಕ್ ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಎರಡು 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆಯಾದರೆ ಭಾರತದ ಪುರುಷ ಹಾಗೂ ಮಹಿಳಾ ತಂಡಗಳನ್ನು ಸಜ್ಜುಗೊಳಿಸಲು ಬಿಸಿಸಿಐ ನಿರ್ಧರಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ನಡೆದ ಭಾರತೀಯ ಕ್ರಿಕೆಟ್ ಮಂಡಳಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಒಲಿಂಪಿಕ್ಸ್ಗೆ ಕ್ರಿಕೆಟ್ ಅನ್ನು ಸೇರ್ಪಡೆಗೊಳಿಸಿದರೆ 2 ತಂಡಗಳನ್ನು ಕಳುಹಿಸಲು ಸಿದ್ಧವಿರುವುದಾಗಿ ತಿಳಿಸಿದೆ. ಇದರೊಂದಿಗೆ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಭಾರತದ ಮಹಿಳಾ ತಂಡವನ್ನು ಕಳುಹಿಸಲು ತೀರ್ಮಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ 2ನೇ ಅಲೆ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರದಿಂದ ಹಲವು ಕ್ರಮ, ಜಿಲ್ಲಾಡಳಿತಗಳಿಗೆ ಸೂಕ್ತ ನಿರ್ದೇಶನ. ಡಾ ಕೆ ಸುಧಾಕರ್. ದೇಶದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ. 1,50,00,000ಕ್ಕೂ ಅಧಿಕ ಡೋಸ್ಗಳ ಸಂಗ್ರಹ, ವಾರದೊಳಗೆ ರಾಜ್ಯಗಳಿಗೆ ಹೆಚ್ಚುವರಿ ವಿತರಣೆ. ಡಾ ಹರ್ಷವರ್ಧನ್. ವೈದ್ಯಕೀಯ ಆಮ್ಲಜನಕ ಕೊರತೆ ನೀಗಿಸಲು ರೈಲುಗಳ ಮೂಲಕ ಸಾಗಾಟ, ಸಮಸ್ಯಾತ್ಮಕ ಪ್ರದೇಶಗಳಿಗೆ ತ್ವರಿತ ಪೂರೈಕೆಗೆ ಕ್ರಮ. ಬೆಳಗಾವಿ ಲೋಕಸಭೆ, ಬಸವಕಲ್ಯಾಣ, ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ, ಮತದಾನ ಪ್ರಗತಿ, ಎಲ್ಲೆಡೆ ಶಾಂತಿಯುತ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.